ಮುತ್ತೈದೆ ಭಾಗ್ಯ ಕೊನೆ ಅಧ್ಯಾಯ. ಭವಾನಿಯು ಗೋಪಿಯನ್ನು ಕರೆದು ಏನನ್ನೋ ಮಾತನಾಡಬೇಕೆಂದು ಹೇಳಿ ಒಂದು ಪ್ರಶಾಂತವಾದ ಜಾಗಕ್ಕೆ ಕರೆತಂದಳು. ಏನು ಮಾತನಾಡದೆ ಸುಮ್ಮನೆ ನಿಂತಿದ್ದ ಭವಾನಿಯನ್ನು, ಭವಾನಿ, ಏನು ಮಾತಾಡಬೇಕು ಎಂದು ಕರೆದೆ, ಏನು ಮಾತಾಡ್ತಾನೆ ಇಲ್ಲ, ಏನು ಹೇಳು ಎಂದು ಕೇಳಿದ ಗೋಪಿ. ಹೇಳ್ತೀನಿ ಗೋಪಿ, ನನ್ನ ಮನಸ್ಸಿನಲ್ಲಿ ಅರಳಿರೋ ಆಸೆ ಹೂವನ್ನು ನಿಮ್ಮ ಜೊತೆ ಖಂಡಿತ ಹೇಳ್ತೀನಿ. ಗೋಪಿ, ನೀವು ನನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ರಾ ಎಂದು ಕೇಳಿದಳು. ಅದಕ್ಕೆ, ಅವತ್ತು ಒಳ್ಳೆ ಬಹುಮಾನ ಕೊಟ್ಟಲ್ಲ ಭವಾನಿ ನೀನು, ನಿಜವಾಗ್ಲೂ ನಾನಿನ್ನ ಪ್ರೀತಿಸ್ತಾ ಇದ್ದೆ ಎಂದನು ಗೋಪಿ. ಆ ಪ್ರೀತಿ ನಿಜನೇ ಆಗಿದ್ರೆ ನನಗೆ ಒಂದು ಉಪಕಾರ ಮಾಡ್ತೀರಾ ಎಂದಳು ಭವಾನಿ. ಖಂಡಿತವಾಗ್ಲೂ ಮಾಡ್ತೀನಿ ಭವಾನಿ, ಅದೇನು ಅಂತ ಹೇಳು. ಅದು ನೀವು ನನ್ನ ನಾದಿನಿ ಗೌರಿನ ಮದುವೆ ಮಾಡ್ಕೋಬೇಕು. ನೀವು ನನ್ನ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸ ನಿಜನೇ ಆಗಿದ್ರೆ ನನ್ನ ಮಾತು ನಡೆಸ್ಕೊಡಿ. ಅವಳ ಕೈ ಹಿಡಿದು ಅವಳಿಗೆ ಒಂದು ಬಾಳು ಕೊಡಿ. ಪ್ಲೀಸ್, ನಾನು ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನೀವವತ್ತು ನನ್ನಂಥ ಹುಡುಗಿ ಸಿಕ್ಕರೆ ಖಂಡಿತ ಮದುವೆ ಆಗ್ತೀನಿ ಅಂತ ಹೇಳಿದ್ರಿ ಅಲ್ವಾ. ನನ್ನ ನಾದಿನಿ ನನಗಿಂತ ಕಮ್ಮಿ ಏನಿಲ್ಲ. ಅವಳ ನಡೆ ನುಡಿಲಿ ನನ್ನನ್ನೇ ಮೀರಿಸ್ತಾಳೆ. ನೀವು ಅವಳನ್ನು ಮದುವೆ ಮಾಡಿಕೊಂಡ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ಎಂದಳು ಭವಾನಿ. ಸರಿ, ಹಾಗಾದರೆ ನಿನ್ನ ಸಂತೋಷನೇ ನನ್ನ ಸಂತೋಷ. ನಿನ್ನ ನಾದಿನಿನ ನಾನು ಮದುವೆ ಮಾಡ್ಕೋತೀನಿ ಎಂದನು ಗೋಪಿ. ಗೋಪಿ ಗೌರಿಯನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿಗೆ ಕೊಟ್ಟ ವಿಷಯವನ್ನು ಮನೆಯಲ್ಲಿ ಪ್ರಸ್ತಾಪಿಸಿದಳು ಭವಾನಿ. ನಾನು ಬದುಕಿರೋವರೆಗೂ ಈ ಮದುವೆಗೆ ನಾನು ಒಪ್ಪಿಗೆ ಕೊಡೋದಿಲ್ಲ. ನೀನು ಸಂಬಂಧ ಇಟ್ಕೊಂಡಿರೋ ಆ ಹುಡುಗನ ಜೊತೆ ನನ್ನ ಮಗಳ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹೀಗೆ ಮಾಡೋದಕ್ಕೆ ನಿಂಗೆ ಹೇಗಾದರೂ ಮನಸ್ಸು ಬಂತು? ನಾಚಿಕೆ ಆಗಲ್ವಾ? ನಿನ್ನ ಪಿತೂರಿಗೆ ನನ್ನ ಮಗಳ ಬಾಳನ್ನು ಹಾಳು ಮಾಡೋದಕ್ಕೆ ನಾನು ಬಿಡೋದಿಲ್ಲ ಎಂದರು ಸುಶೀಲಾ. ತಕ್ಷಣ ಗೌರಿ, ನಾನು ಒಪ್ಪಿಗೆ ಕೊಡ್ತೀನಿ. ಅವರನ್ನು ಮದುವೆ ಮಾಡಿಕೊಳ್ಳೋವಳು ನಾನು, ಅವರ ಜೊತೆ ಸಂಸಾರ ಮಾಡುವವಳು ನಾನು ಎಂದಳು ಗೌರಿ. ನಿಂಗೇನಾದರೂ ತಲೆ ಕೆಟ್ಟಿದ್ಯಾ ಎಂದಾಗ ಸುಶೀಲಾ ಅವರ ಗಂಡ ತಲೆ ಕೆಟ್ಟಿರುವುದು ನಿನಗೆ, ಅವಳಿಗಲ್ಲ. ಮಗಳನ್ನು ಒಳ್ಳೆ ಕಡೆ ಸೇರಿಸಬೇಕು ಅಂತ ಯೋಚನೆ ಮಾಡೋದು ಬಿಟ್ಟು ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯ ಎಂದು ಅವರ ಕೆನ್ನೆಗೆ ಬಾರಿಸಿದರು. ಇನ್ನು ಮುಂದೆ ಮನೆಯಲ್ಲಿ ತೆಪ್ಪಗಿದ್ರೆ ನಿನಗೆ ನನ್ನ ಹೆಂಡತಿ ಸ್ಥಾನ, ಇಲ್ಲ ಅಂದರೆ ದೇವಸ್ಥಾನದ ಮುಂದೆ ತಿರುಪೆ ಎತ್ತಲು ಕಳಿಸಬೇಕಾಗುತ್ತದೆ, ಹುಷಾರೆಂದು ಬೈದರು. ನನ್ನ ಮಾತನ್ನು ಮೀರಿ ನನ್ನ ಮಗಳಿಗೆ ತಾಳಿ ಕಟ್ಟಿಸಿದರೆ ಅದು ನನ್ನ ಹೆಣದ ಮುಂದೆ ಎಂದು ಹೇಳಿ ಒಳ ನಡೆದರು ಸುಶೀಲಾ. ಸುಶೀಲಾ ಅವರ ಮಾತನ್ನು ಲೆಕ್ಕಿಸದೆ ಎಲ್ಲರೂ ಗೌರಿಯ ಮದುವೆಗೆ ಏರ್ಪಾಡು ಮಾಡಲು ಶುರು ಮಾಡಿದರು. ಭವಾನಿಯ ಮೇಲಿನ ಕೋಪಕ್ಕೆ ಎಲ್ಲಿ ತನ್ನ ಮಗಳ ಬಾಳನ್ನು ಹಾಳು ಮಾಡಿಬಿಡುತ್ತಾಳೆ ಎಂದು ಏನೇನೋ ಕೆಟ್ಟ ಯೋಚನೆ ಮಾಡಿ ಅವಳು ಜೀವಂತವಾಗಿ ಇರಬಾರದು ಎಂದು ಯೋಚಿಸಿದರು ಸುಶೀಲಾ. ಬದಲಾದವಳಂತೆ ಭವಾನಿಯ ರೂಮಿಗೆ ಹಾಲು ಹಾಗೂ ನೀರನ್ನು ತೆಗೆದುಕೊಂಡು ಹೋಗಿ ನಾಟಕವಾಡಲು ಶುರು ಮಾಡಿದರು. ನಿಂಗೆ ಕೊಡಬಾರದ ಕಷ್ಟವನ್ನೆಲ್ಲ ಕೊಟ್ಬಿಟ್ಟೆ, ಈಗ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅದು ನಿಮ್ಮ ದೊಡ್ಡ ಗುಣ ಅತ್ತೆ. ನಾಳೆ ಮದುವೆ ಮನೆಯಲ್ಲಿ ತುಂಬ ಕೆಲಸ ಇರುತ್ತೆ, ಹೋಗಿ ಮಲ್ಕೊಳ್ಳಿ ಎಂದಳು ಭವಾನಿ. ಮದುವೆ ಕೆಲಸ ಅಂತ ತುಂಬ ಓಡಾಡಿದ್ಯಾ, ಊಟನೂ ಮಾಡಿಲ್ಲ, ತಗೋ ಈ ಹಾಲನ್ನಾದರೂ ಕುಡಿ ಎಂದು ಕೊಟ್ಟರು. ನಾನಿದರಲ್ಲಿ ವಿಷ ಬೆರೆಸಿಲ್ಲ ಎಂದು ತಾವು ಸ್ವಲ್ಪ ಕುಡಿದು ಭವಾನಿಗೆ ಸ್ವಲ್ಪ ಕೊಟ್ಟರು. ಒಂದು ಹೊತ್ತಿನಲ್ಲಿ ಕುಡಿಯುವುದಕ್ಕೆ ಬಾಯಾರಿಕೆಯಾದರೆ ನೀರನ್ನು ಸಹ ತಂದಿದ್ದೀನಿ, ತಗೋ ಎಂದು ಅವಳಿಗೆ ಕೊಟ್ಟರು. ಈ ರೀತಿಯಾದರೂ ನಿನ್ನ ಸೇವೆ ಮಾಡಿ ನನ್ನ ಪಾಪ ಕಳೆದುಕೊಳ್ಳುತ್ತೀನಮ್ಮ ಎಂದು ಹೇಳಿ ಮೊಸಳೆ ಕಣ್ಣೀರು ಹಾಕುತ್ತಾ ಹೊರಟರು ಸುಶೀಲಾ. ಅಷ್ಟರಲ್ಲಿ ಗಾಯತ್ರಿ ಮಕ್ಕಳು, ಅತ್ತೆ, ನಾವು ಇವತ್ತು ನಿಮ್ಮ ಜೊತೆನೇ ಮಲಗಿಕೊಳ್ತೀವಿ ಎಂದು ಅವಳ ರೂಮಿಗೆ ಬಂದರು. ಸುಶೀಲಾ ಅವರು ಭವಾನಿಗೆ ಕೊಟ್ಟ ನೀರಿನಲ್ಲಿ ವಿಷ ಹಾಕಿದ್ದರು. ಮಾರನೆಯ ದಿನ ಬೆಳಗ್ಗೆ ಅವಳು ನೀರು ಕುಡಿದಿದ್ದಾಳೋ ಇಲ್ಲವೋ ಎಂದು ಪರೀಕ್ಷಿಸಿದರು. ಆದರೆ ಭವಾನಿ ನೀರನ್ನು ಕುಡಿದಿರಲಿಲ್ಲ. ಮದುವೆಯ ವಾದ್ಯ ಮೇಳಗಳು ಶುರುವಾದವು. ಭವಾನಿಯು ಎಲ್ಲ ಕೆಲಸಗಳನ್ನು ಚತುರತೆಯಿಂದ ಮಾಡುತ್ತಿದ್ದಳು. ಪುರೋಹಿತರು ಮಾಂಗಲ್ಯ ಧಾರಣೆ ಆಗಬಹುದಾ ಎಂದು ಕೇಳಿದರು. ಗಟ್ಟಿಮೇಳ ಶುರುವಾಗುತ್ತದೆ, ಇನ್ನೇನು ತಾಳಿ ಕಟ್ಟಬೇಕು ಎನ್ನುವಷ್ಟರಲ್ಲಿ ಸುಶೀಲಾ ಅವರು ಧಡಕ್ಕನೆ ಬಂದು ನಿಲ್ಲಿಸಿ ಎಂದರು. ನಾನು ಈ ಮದುವೆ ನಡೆಯೋದಕ್ಕೆ ಬಿಡೋದಿಲ್ಲ, ನನ್ನ ಮಗಳು ಬಾಳು ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ ಎಂದಾಗ ಸುಶೀಲಾ ಅವರ ಗಂಡ ಅವರನ್ನು ತಳ್ಳಿದರು. ಶುಭ ನಡೆಯೋ ಜಾಗದಲ್ಲಿ ಅಶುಭ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ಮರ್ಯಾದೆಯಿಂದ ಹೊರಟು ಹೋಗು ಎಂದರು. ಏನತ್ತೆ, ಭವಾನಿ ಈ ಮನೆಗೆ ಏನೆಲ್ಲ ತ್ಯಾಗ ಮಾಡಿದ್ದಾಳೆ ಅಂತ ಗೊತ್ತಿದ್ರು ನೀವು ಈ ರೀತಿ ವರ್ತಿಸ್ತಾ ಇದ್ದೀರಲ್ಲ, ನಿಮಗೆ ಏನು ಅನಿಸೋದಿಲ್ವಾ ಎಂದರು ಗಾಯತ್ರಿ ಗಂಡ. ಅತ್ತೆ, ಏನಿದ್ರು ಮನೆಯಲ್ಲಿ ಮಾತಾಡೋಣ,
ಈಗ ಈ ಮದುವೆ ಆಗೋದಕ್ಕೆ ಬಿಡಿ ಎಂದಳು ಭವಾನಿ. ಅಯ್ಯೋ, ಇಲ್ಲಿ ನಡೀತಾ ಇರೋ ಅನ್ಯಾಯನ ಕೇಳೋದಕ್ಕೆ ಯಾರೂ ಇಲ್ವಾ ಎಂದು ಕೂಗಾಡುತ್ತಾರೆ ಸುಶೀಲಾ ಅವರು. ಅಷ್ಟರಲ್ಲಿ ಜೈಲಿನಿಂದ ಬಿಡುಗಡೆಯಾಗಿ ಹೊರಗೆ ಬಂದಿದ್ದ ಮಹೇಶನು ಅಲ್ಲಿಗೆ ಬಂದನು. ಬಂದವನೇ ತನ್ನ ತಾಯಿಯ ಕೆನ್ನೆಗೆ ಹೊಡೆದ. ನಿನ್ನ ಮಗ ಮಹೇಶ ಯಾವತ್ತೋ ಸತ್ತು ಹೋದ. ಈಗ ಪುನರ್ಜನ್ಮನ ಎತ್ತಿರುವ ಈ ಮಹೇಶ ಈ ದೇವತೆ ಭವಾನಿಯ ಮಗ ಅಂದ್ರೂ ತಪ್ಪಾಗಲ್ಲ. ನನ್ನನ್ನು ಬದಲಾಯಿಸಿದ್ದು ಈ ದೇವತೆ. ಅಡ್ಡದಾರಿ ಹಿಡಿದಿದ್ದ ನನ್ನನ್ನು ಜೈಲಿನಿಂದ ಬಿಡುಗಡೆ ಮಾಡಿಸಿ ಬುದ್ಧಿವಾದ ಹೇಳಿದ್ದು ಈ ದೇವತೆನೇ ಅಮ್ಮ. ಅವರು ಮಾಡಿದ ಉಪಕಾರಕ್ಕೆ ನಾನು ಏನು ಮಾಡಿದ್ರೂ ಕಮ್ಮಿನೇ ಅಮ್ಮ ಎಂದನು ಮಹೇಶ. ತಕ್ಷಣವೇ ಹಸೆಮಣೆಯಿಂದ ಎದ್ದ ಗೋಪಿಯು, ನೋಡಿಮ್ಮ, ನೀವು ಭವಾನಿಯ ಬಗ್ಗೆ ಇಲ್ಲಸಲ್ಲದ ಆರೋಪನ ಹೊರಿಸಬೇಡಿ. ನನಗೂ ಭವಾನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಾವಿಬ್ಬರು ಸ್ನೇಹಿತರು, ಒಡ ಹುಟ್ಟಿದ ಸಹೋದರಿಗಿಂತ ಹೆಚ್ಚುವವರು. ನನ್ನಂಥ 10 ಜನರಿಗೆ ತಿದ್ದಿ ಬುದ್ಧಿ ಹೇಳುವಂಥ ಮಹಾಮೇಧಾವಿಯವರು. ನಿಮ್ಮ ಸೊಸೆ ತನ್ನ ಸುಖ ಸಂತೋಷನ ತ್ಯಾಗ ಮಾಡಿ ನಿಮ್ಮ ಮಗಳ ಭವಿಷ್ಯನ ರೂಪಿಸ್ತಾ ಇದ್ದಾರೆ. ನಾನು ನಿಮ್ಮ ಮಗಳನ್ನು ಮೆಚ್ಚಿ ಮದುವೆ ಆಗ್ತಾ ಇಲ್ಲ. ನನ್ನ ನಾದಿನಿಯನ್ನು ದಯವಿಟ್ಟು ಮದುವೆ ಮಾಡಿಕೊಂಡು ಅವಳಿಗೆ ಬಾಳ್ ಕೊಡಿ ಎಂದು ಭವಾನಿ ಬೇಡಿಕೊಂಡರು. ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಈ ಮದುವೆಗೆ ಒಪ್ಕೊಂಡೆ. ಹೆತ್ತ ತಾಯಿ ತಮ್ಮ ಮಗಳ ಮದುವೆನೇ ನಿಲ್ಲಿಸೋಕೆ ಬಂದಿದ್ದೀರಲ್ಲ, ನೀವು ಒಬ್ಬ ತಾಯಿನಾ ಎಂದು ಸುಶೀಲಾ ಅವರಿಗೆ ಹೇಳಿದನು. ತಕ್ಷಣವೇ ಎಚ್ಚೆತ್ತುಕೊಂಡ ಸುಶೀಲಾ ಅವರು, ಹೆತ್ತ ತಾಯಿ ತಮ್ಮ ಮಗಳ ಮದುವೆನೇ ನಿಲ್ಲಿಸೋಕೆ ಬಂದಿದ್ದೀರಲ್ಲ, ನೀವು ಒಬ್ಬ ತಾಯಿನಾ ಎಂದು ಸುಶೀಲಾ ಅವರಿಗೆ ಹೇಳಿದನು. ತಕ್ಷಣವೇ ಎಚ್ಚೆತ್ತುಕೊಂಡ ಸುಶೀಲಾ ಅವರು, ಭವಾನಿ, ನನ್ನನ್ನು ಕ್ಷಮಿಸ್ಬಿಡಮ್ಮ. ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನಿನಗೆ ಕೊಡಬಾರ್ದ ಹಿಂಸೆ ಕೊಟ್ಬಿಟ್ಟೆ ಎಂದು ಕಾಲಿಗೆ ಬೀಳಲು ಮುಂದಾಗುತ್ತಾರೆ. ತಕ್ಷಣವೇ ತಡೆದ ಭವಾನಿ, ಅತ್ತೆ, ನೀವು ದೊಡ್ಡವರು, ಹೀಗೆಲ್ಲ ಮಾಡಬೇಡಿ. ತಗೊಳ್ಳಿ, ನಿಮ್ಮ ಮಗಳ ಅರಿಶಿಣ ಕುಂಕುಮ ಮುತ್ತೈದೆ ಭಾಗ್ಯ ಶಾಶ್ವತವಾಗಿರಲಿ ಅಂತ ಹಾರೈಸಿ ಎಂದು ಅಕ್ಷತೆ ಕಾಳುಗಳನ್ನು ಅವರ ಕೈಗೆ ಕೊಟ್ಟರು. ಗಟ್ಟಿಮೇಳವು ಮೊಳಗುತ್ತದೆ. ಮದುವೆಯು ಯಾವುದೇ ಅಡೆತಡೆ ಇಲ್ಲದೆ ನಡೆಯಿತು. ನವ ಜೋಡಿಯು ಎಲ್ಲ ಹಿರಿಯರಿಂದ ಆಶೀರ್ವಾದ ಪಡೆದರು. ಅಷ್ಟರಲ್ಲಿ ಸುಶೀಲಾ ಅವರು, ನೀವು ನಮಗಿಂತ ಮೊದಲು ನಮ್ಮ ಸೊಸೆ ಭವಾನಿಯ ಆಶೀರ್ವಾದ ಪಡೆಯಬೇಕು ಎಂದರು. ಸುತ್ತಮುತ್ತ ನೋಡಿದರೂ ಎಲ್ಲಿಯೂ ಭವಾನಿಯು ಕಾಣಿಸಲಿಲ್ಲ. ಅವಳು ಸೀದಾ ಮನೆಗೆ ಹೋಗಿ ತನ್ನ ಗಂಡ ಶಂಕರ್ನ ಫೋಟೋ ಮುಂದೆ, ರೀ, ನಾನಿವತ್ತು ತುಂಬ ಸಂತೋಷವಾಗಿದ್ದೀನಿ. ನೀವು ನಂಗೆ ಕೊಟ್ಟಿದ್ದ ಎಲ್ಲ ಜವಾಬ್ದಾರಿನ ಸಂಪೂರ್ಣ ಮಾಡಿಬಿಟ್ಟೆ. ನಿಮ್ಮ ಆಸೆ ಹೂವಾಗಿದ್ದ ಈ ಸಂಸಾರ ಸದಾ ಸಂತೋಷದಿಂದ ಅರಳುತ್ತಿರುವ ಹಾಗೆ ಮಾಡಿಬಿಟ್ಟೆ. ಇವತ್ತು ಮದುವೆ ಎಷ್ಟು ಅದ್ಧೂರಿಯಿಂದ ಎಷ್ಟು ಚೆನ್ನಾಗಿ ನಡೆಯಿತು ಗೊತ್ತಾ? ನೀವು ಇಲ್ಲ ಅನ್ನೋ ಕೊರತೆ ಒಂದನ್ನು ಬಿಟ್ಟು. ನಮ್ಮ ಮಹೇಶ ಈ ಮನೆ ಜವಾಬ್ದಾರಿನ ಒತ್ಕೋತೀನಿ ಅಂತ ಭಾಷೆ ಕೊಟ್ಟಾರಿ. ಅದು ಅಲ್ಲದೆ ಎಲ್ಲರ ಮುಂದೆ ನನ್ನನ್ನು ಪುನರ್ಜನ್ಮ ಕೊಟ್ಟ ತಾಯಿ ಎಂದ. ಈ ಮನೆ ದೇವತಾ ಅಂತ ಕರೆದ. ಇಂಥ ಭಾಗ್ಯ ಯಾವ ಹೆಣ್ಣಿಗೆ ಸಿಗುತ್ತೆ ರೀ? ಯಾವ ಅತ್ತಿಗೆಗೆ ತಾನೇ ಸಿಗುತ್ತೆ ಹೇಳಿ? ಹೀಗೆ ಅವಳು ಆನಂದದಿಂದ ತನ್ನ ಎಲ್ಲ ಭಾವನೆಗಳನ್ನು ಹೊರಗೆ ಹಾಕುವಾಗ ಅವಳಿಗೆ ಜೋರಾಗಿ ಕೆಮ್ಮು ಬಂದಿತು. ಕೆಮ್ಮು ತಡೆಯಲಾರದೆ ಅಲ್ಲೇ ಟೇಬಲ್ ಮೇಲೆ ಇದ್ದ ರಾತ್ರಿ ಸುಶೀಲಾ ಅವರು ತಂದು ಕೊಟ್ಟಿದ್ದ ವಿಷದ ನೀರನ್ನು ಗೊತ್ತಿಲ್ಲದೆ ಕುಡಿದು ಬಿಟ್ಟಳು. ನಮ್ಮತ್ತೆ ತುಂಬ ಒಳ್ಳೆಯವರು ರೀ. ಅವರು ಎಷ್ಟೇ ಬೈದರೂ ನಾನು ಅದನ್ನು ತಪ್ಪಾಗಿ ತಿಳಿದುಕೊಳ್ಳುವುದಿಲ್ಲ. ಅವರು ಇವತ್ತಲ್ಲ ನಾಳೆ ಬದಲಾಗ್ತಾರೆ ಅಂತ ಗೊತ್ತಿತ್ತು. ಹಾಗೆ ಇವತ್ತು ಅವರ ತಪ್ಪನ್ನೆಲ್ಲ ಅರ್ಥ ಮಾಡಿಕೊಂಡು ಅವರು ಬದಲಾಗ್ಬಿಟ್ರು ಎಂದು ಮಾತನಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ತಲೆ ತಿರುಗಿದಂತಾಯಿತು. ನಾನು ಈ ಮನೆಗೋಸ್ಕರ ಇನ್ನೂ ದುಡಿಯುತ್ತೇನೆ. ಈ ಮನೆಯವರೆಲ್ಲ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡ್ತೀನಿ ಎಂದು ಹೇಳುವಾಗಲೇ ಜೋರಾಗಿ ಮತ್ತೆ ಕೆಮ್ಮು ಶುರುವಾಯಿತು. ತಕ್ಷಣ ಮತ್ತೊಮ್ಮೆ ನೀರು ಕುಡಿಯಲು ಲೋಟ ತೆಗೆದುಕೊಂಡಾಗ ರಾತ್ರಿ ತನ್ನ ಅತ್ತೆ ನೀರನ್ನು ತಂದು ಕೊಟ್ಟಿದ್ದು ನೆನಪಾಗಿ, ಅಯ್ಯೋ ಅತ್ತೆ ಎಂದು ಅಳುತ್ತಾ ನೆಲಕ್ಕೆ ಕುಸಿದು ಕೂತಳು. ಅಲ್ಲೇ ಅವಳ ಪ್ರಾಣ ಪಕ್ಷಿಯು ಹಾರಿಹೋಯಿತು. ಶಂಕರ್ನ ಫೋಟೋ ಮುಂದೆ ಇದ್ದ ದೀಪವು ಹಾರಿಹೋಯಿತು. ಮನೆಯವರೆಲ್ಲ ಭವಾನಿಯು ಎಲ್ಲಿ ಹೋದಳು ಎಂದು ಮದುವೆ ಮನೆಯ ತುಂಬ ಹುಡುಕಾಡಿದರು. ಅವಳು ಎಲ್ಲಿಯೂ ಕಾಣಲಿಲ್ಲ. ಕೊನೆಗೆ ಭವಾನಿಯ ಮಾವಯ್ಯ ಅವರು, ಅವಳು ಎಲ್ಲಿ ಹೋಗಿದ್ದಾಳೆ ಎಂದು ನನಗೆ ಚೆನ್ನಾಗಿ ಗೊತ್ತು ಎಂದು ಸೀದಾ ಎಲ್ಲರನ್ನೂ ಕರೆದುಕೊಂಡು ಮನೆಗೆ ಬಂದರು. ಭವಾನಿಯನ್ನು ನೋಡಿ, ಗಂಡು ಹೆಣ್ಣು ಹೊರಗಡೆನೆ ನಿಂತಿದ್ದಾರೆ ಕಣಮ್ಮ, ಅವರಿಗೆ ಆರತಿ ಮಾಡಿ ಒಳಗೆ ಕರೆದುಕೋ ಎಂದು ಸುಶೀಲಾ ಅವರು ಕೇಳಿದರು. ಗಾಯತ್ರಿಯ ಮಕ್ಕಳು ಭವಾನಿಯ ಕೆನ್ನೆ ಹಿಡಿದು ಅಲುಗಾಡಿಸಿದರು. ತಕ್ಷಣವೇ ಅವಳು ಕೆಳಗೆ ಬಿದ್ದಳು. ಎಲ್ಲರಿಗೂ ಆಘಾತವಾಯಿತು. ಜೋರಾಗಿ ಅಳಲು ಶುರು ಮಾಡಿದರು.
ಅಯ್ಯೋ ಭವಾನಿ, ನಿನ್ನನ್ನು ನಾನೇ ಕೊಂದೆ, ನನ್ನಂಥ ಅತ್ತೆ ಬದುಕಿರಬಾರ್ದು ಎಂದು ಪಶ್ಚಾತ್ತಾಪ ಪಡುತ್ತಾ ಜೋರಾಗಿ ಎತ್ತರು. ಭವಾನಿ, ನೀನು ನಮ್ಮ ಕಣ್ಣ ಮುಂದೆ ಜೀವಂತವಾಗಿ ಇಲ್ಲದಿರಬಹುದು, ಆದರೆ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದು ಬಿಟ್ಟೆ ಎಂದ ಗೋಪಿ ಹಾಗೂ ಗೌರಿ ಇಬ್ಬರು ಭವಾನಿಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಹೀಗೆ ತನ್ನ ಸುಖ ಸಂತೋಷವನ್ನೆಲ್ಲ ತ್ಯಾಗ ಮಾಡಿದ ಭವಾನಿಯು ತನ್ನ ಮುತ್ತೈದೆ ಭಾಗ್ಯದ ಜೊತೆಯೇ ಶಂಕರ್ನನ್ನು ಸೇರಿದಳು. ಅವಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹಾರೈಸೋಣ. ಧನ್ಯವಾದಗಳು.